ಮೇಡಮ್ ಇದರಲ್ಲಿ ಕೆಲವೊಂದು ರಾಜಕಾರಣಿಗಳ ಪಾತ್ರಗಳು ಇದೆ, ಈಗ ಮಾಡೋದ್ರಲ್ಲಿ ಕುಮ್ಮಕ್ಕಿಡೋದ್ರಲ್ಲಿ, ಮತ್ತೆ ಕೆಲವೊಂದು IPS IAS ಆಫೀಸರ್ಗಳದ್ದು ಪಾತ್ರಗಳಿದೆ. ಹೆಂಗೆ ಅಂತ ಹೇಳ್ತೀನಿ ಅಂತ ಕೇಳಿ ನನ್ನ ಒಂದು ಉದಾಹರಣೆಯಲ್ಲಿ ಇವಾಗ ಯಾವ್ದಾದ್ರು ಒಂದು ನಾವು ಕನ್ನಡ ಪರವಾದಂತ ಒಂದು ಹೋರಾಟವನ್ನ ಮಾಡಿ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಗಿರುತ್ತೆ, ನಾವು ಹೋರಾಟ ಮಾಡ್ತೀವಿ ಅಂತ ಅವ್ರಿಗೊಂದು ಮನವಿ ಕೊಟ್ಟಿರ್ತೀವಿ, ಎಲ್ಲಾ ಮಾಡಿರ್ತೀವಿ. ಆ ಲೋಕಲ್ ಸ್ಟೇಷನ್ಗೆ ಒತ್ತಡ ಬೆಳೆದ ಎಲ್ಲಿಂದ ಗೊತ್ತಾ? ಹೈಯರ್ ಆಫೀಸರ್ಸ್ ಗಳಿದ್ದಾರೆ, IPS IAS ಆಫೀಸರ್ಗಳು, ಅವರು ಒತ್ತಡನ ಹಾಕ್ತಾರೆ ACP ಅವರಿಗೆ, ಅಲ್ಲಿಂದ ಸ್ಟೇಷನ್ಗೆ ಒತ್ತಡ ಬರುತ್ತೆ. ಇಲ್ಲೇನಾಗುತ್ತೆ, ಸ್ಟೇಷನ್ ಇರ್ತಕ್ಕಂಥ ಇನ್ಸ್ಪೆಕ್ಟರ್ಗಳು ನಮ್ಮ ಪ್ರೀತಿಯ ಕನ್ನಡ ಇನ್ಸ್ಪೆಕ್ಟರ್ಗಳು ಏನ್ ಮಾಡ್ತಾರೆ ಗೊತ್ತಾ? ಮೇಲಧಿಕಾರಿಗಳನ್ನ ಮಾತನ್ನ ಕೇಳಬೇಕಾಗುತ್ತೆ. ಕೇಳಿದ್ರೆ DCP ಆರ್ಡರ್, ಕಮಿಷನರ್ ಆರ್ಡರ್, IG ಆರ್ಡರ್ ಅಂತಾರೆ. DCP ಕಮಿಷನರ್ IG ಎಲ್ಲ ಆರ್ಡರ್ ಮಾಡೋರು ಯಾರು? ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಕನ್ನಡದವರೇ ಇರಲ್ಲ, ಆ ಅಧಿಕಾರಿಗಳು ಎಲ್ಲ ಉತ್ತರ ಭಾರತೀಯರು ಇರ್ತಾರೆ. ಬಟ್ ಅವರು ಒತ್ತಡಕ್ಕೆ ಮಣಿದು, ನಮ್ಮ ಸ್ಥಳೀಯ ಪೊಲೀಸರು ಒಂದ್ಸತಿ ಮಣಿದು ಅವ್ರಿಗೋಸ್ಕರ ಮೇಲಾಧಿಕಾರಿಗಳ ಆಜ್ಞೆಯನ್ನು ಪಾಲಿಸುವಂತ ಸಂದರ್ಭದಲ್ಲಿ ಈ ತರ ಕೆಲವೊಂದು ವ್ಯತ್ಯಾಸಗಳಾಗಿದೆ.